ನಾನು ರಿಲೀಸ್ ಮಾಡಿದ್ನಲ್ಲ ಎಲ್ಲ ಏನೇನು ಕೇಳಿದ್ದೀನಿ ಅಂತೆಲ್ಲ ಗ್ರೇಟರ್ ಬೆಂಗಳೂರಿಗೆ ನಾವು ಅವಶ್ಯಕತೆ ಇಲ್ಲ, ಬೆಂಗಳೂರಿಗೆ ಅವಶ್ಯಕತೆ. ಸರಿ, ಡೆಲ್ಲಿ ಚುನಾವಣಾ ಪ್ರಚಾರದಲ್ಲಿ ಮಾಡಿದ್ರೆ ಹೇಗಿದೆ ಸರ್ ವಾತಾವರಣ? ಮತದಾರರೆಲ್ಲ ಬಹಳ ಗೋಪ್ಯವಾಗಿದ್ದಾರೆ, ಬಹಳ ಗೋಪ್ಯ ಇದೆ. ಮತದಾರರು ಏನು ತೀರ್ಮಾನ ಮಾಡ್ತಾರೆ ನಾನು ಸದ್ಯಕ್ಕಿನ್ನ ಹೇಳಕ್ಕೆ ಹೋಗಿಲ್ಲ. ನಮ್ಮ ಅಭ್ಯರ್ಥಿಗಳು, ನಮ್ಮ ಕಾರ್ಯಕರ್ತರೆಲ್ಲ ಬಹಳ ವಿಶ್ವಾಸ ಇದೆ. ಬಹಳ ಜನ ಸೀನಿಯರ್ ಸಿಟಿಸನ್ಸ್ ಎಲ್ಲ ಮನೆಯಿಂದ ಈಚೆ ಬಂದು ನಮ್ಮ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿದ್ದೇನೆ. ನೆನ್ನೆ ಪ್ರಿಯಾಂಕಾ ಗಾಂಧಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಒಂದು 10,000 ಹೋಗಿದ್ರು, ಒಂದು 10,000-15,000 ಜನ ಮೇಲೆ ಇದ್ದಿತ್ತು, ನಾನು ನೋಡಿದ್ದೇನೆ. ಸೊ ರಾಹುಲ್ ಗಾಂಧಿ ಅವರು ಕೆಲ ಕಡೆ ಹೋಗ್ತಾರೆ, ಅಲ್ಲೂ ಜನ ಹೆಚ್ಚಿಗೆ ಸೇರ್ತಾ ಇದ್ದಾರೆ. ಸೊ ಇವೆಲ್ಲ ನೋಡಿದ್ರೆ ಒಂದು ವಿಶ್ವಾಸ ಮೂಡ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ, ಹೊಸ ಚಿಗುರು ಪ್ರಾರಂಭ ಆಗುತ್ತೆ. ಸರ್, ಆರ್ ಅಶೋಕ್ ಅವರು ಹೇಳಿದ್ದಾರೆ ನವೆಂಬರ್ 15 ಅಥವಾ 16ನೇ ತಾರೀಕು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ, ಇದು 100% ಪಕ್ಕ ಅಂತ ಹೇಳಿದ್ದಾರೆ. ಅಸ್ಟ್ರಾಲಜರ್ನ ನಾನು ಅವ್ರನ್ನೇ ಭೇಟಿ ಮಾಡ್ತೀನಿ. ಅವರು ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ, ನನ್ನ ಕನ್ಸಲ್ಟೆನ್ಸಿಗೆ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಇವತ್ತೇನು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ಬಜೆಟ್ ಮಂಡಿಸಿದ್ದಾರೆ, ಇದನ್ನ ತರಿಸ್ಕೊಂಡು ಪ್ರತಿ ಲೈನು ಓದ್ತೀವಿ. ಇದನ್ನ ವಾಪಸ್ಸು ನಮ್ಮ ಎಂಪಿಗಳು ಕೊಟ್ಟಿದ್ದಾರೆ, ಬಿಜೆಪಿ ಎಂಪಿಗಳು ಕೊಟ್ಟಿದ್ದಾರೆ, ಇಡೀ ದೇಶದ ಮುಂದೆ ಓದಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ಸ್ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಕೇಂದ್ರ ಮಂತ್ರಿಗಳು ಮತ್ತು ಎಂಪಿಗಳೇ ಹೇಳಬೇಕು, ನಿಮ್ಮ ರಾಜ್ಯಕ್ಕೆ ಏನು ಕೊಡುಗೆ ತಂದಿದ್ದೀರಿ, ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ ಅಂತೇಳಿ ಎಂಪಿಗಳು ಮತ್ತು ಸೆಂಟ್ರಲ್ ಮಿನಿಸ್ಟರ್ಗಳು ಈ ಬಜೆಟ್ ಬಗ್ಗೆ ಅವರೇ ಏನಾದ್ರು ಏನ್ ಲಾಭ ಇದೆ ಅಂತ ಅವರೇ ಹೇಳ್ಬೇಕು ನಮಗೆ. ನಾನು ಇಷ್ಟು ನಮಗೆ ನಿರಾಶೆ ಉಂಟು ಮಾಡ್ತಾರೆ ಅಂತ ನಾನು ಬಯಸಿದ್ದೆ. ನಮ್ಮ ರಾಜ್ಯದಿಂದ MLAಗಳಿಂದ ಆಯ್ಕೆಯಾಗಿ ಹೋಗಿ ಬಹುಶಃ ಇಷ್ಟು ನಮಗೆ ನೆಗ್ಲೆಕ್ಟ್ ಮಾಡ್ತಾರೆ. ನಾನು ಬೇರೆ ರಾಜ್ಯಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ನಮ್ಮ ಯಾವ ಮೇಜರ್ ಸೆಕ್ಟರ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ. ಹೈಯೆಸ್ಟ್ ಟ್ಯಾಕ್ಸ್ ಹೋಗ್ಬೇಕಾದ್ರೆ ಸೆಕೆಂಡು, ಆಮೇಲೆ ಎಕ್ಸ್ಪೋರ್ಟ್ ಅಲ್ಲಂತೂ ನಾವೇ ಇದ್ದೀವಿ, ನಮ್ಮ IT ಎಕ್ಸ್ಪೋರ್ಟ್ಸ್ ಅಲ್ಲಂತೂ ನಾವೇ ಇದ್ದೀವಿ. ನಾನು ಅಟ್ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಏನಾದ್ರು ಒಂದು ನಮಗೆ ಸಹಕಾರ ಕೊಡ್ತಾರೆ ಅಂತೇಳಿ ಇದೆ. ನಾವು ಮುಂಚಿತವಾಗಿ ಕೇಳಿದ್ದು, ನಾವು ರಿಕ್ವೆಸ್ಟು ಮಾಡಿದ್ದು, ಎಲ್ಲ ಸಂದರ್ಭದಲ್ಲೂ ಹೇಳಿದ್ದು. ಅನೇಕ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡಿದ್ವಿ, ಚೀಫ್ ಮಿನಿಸ್ಟರ್, ನಾವು ರಿಕ್ವೆಸ್ಟ್ ಮಾಡಿದ್ವಿ, ಫೈನಾನ್ಸ್ ಮಿನಿಸ್ಟರ್ಗೂ ಮಾಡಿದ್ವಿ. ಬಟ್ ಈಗೇನು ಎಲೆಕ್ಷನ್ ಹತ್ರ ಇಲ್ಲ ಅಂತ ತಿಳ್ಕೊಂಡು ಏನು ಯಾವುದೋ ಅನೌನ್ಸ್ಮೆಂಟ್ ಅಂತೂ ಮಾಡಿದ್ದಾರೆ. ನಮಗಂತೂ ಕರ್ನಾಟಕಕ್ಕೆ ಎಲ್ಲ ಥರದಲ್ಲೂ ಅನ್ಯಾಯ ಆಗಿದೆ. ಆಮೇಲೆ ಈ ಏನು 12 ಲಕ್ಷ ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ, ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಆ ನಂಬರ್ಸು ಭಾಳ ಕಡಿಮೆ. ಎಷ್ಟು ಜನ ಟ್ಯಾಕ್ಸ್ ಕಟ್ಟೋರಿದ್ದಾರೆ? ಬರೀ ಒಂದು 5-6% ಟ್ಯಾಕ್ಸು ಸ್ಯಾಲರಿಡ್ ಎಂಪ್ಲಾಯೀಸು ಅವರು ಇವರು ಒಂದಷ್ಟು ಕಟ್ಬೋದು. ಒಂದೇ 7 ಲಕ್ಷ ಬೆಲೆ ಏರಿಕೆನೂ ಜಾಸ್ತಿ ಆಗಿದೆ. ಅವ್ರಿಗೂ ಕೂಡ DAಗಳು ಮತ್ತೊಂದೆಲ್ಲ ಜಾಸ್ತಿ ಆಗಿರ್ತದೆ. ಅದೇನು ದೊಡ್ಡ ಬೆನಿಫಿಟ್ ಅಂತ ನಾನು ಹೇಳೋದಿಲ್ಲ. ಮಧ್ಯ ಗುಸುಗುಸು ಏನಂತಂದ್ರೆ ಟ್ಯಾಕ್ಸ್ ಲಾಭೇ ತೆಗೆದಾಕ್ಬಿಡ್ತೀವಿ ಅಂತ ಒಂದು ಮಧ್ಯ ಮಾತುಕತೆ ನಡೀತಾ ಇತ್ತು. ಅದು ಯಾವುದು ಕೂಡ ಆಗಿಲ್ಲ. ಒಂದು ಬಜೆಟ್ ಓದಬೇಕು, ಓದಿದ್ದಾರೆ ಅಷ್ಟೇ. ಯಾವ ಸೆಕ್ಟರ್ಗೂ ಅನುಕೂಲ ಆಗ್ತಿದ್ದನ್ನು ನಾನು ನೋಡಿದ್ದೀನಿ. ಅಗ್ರಿಕಲ್ಚರ್ಗೂ ಇಲ್ಲ, ಯೂತ್ ಎಂಪ್ಲಾಯ್ಮೆಂಟಲ್ಲೂ ಇಲ್ಲ ಇನ್ಫ್ರಾಸ್ಟ್ರಕ್ಚರು ನನಗೇನು ಕಾಣ್ತಾ ಇಲ್ಲ. ಹೋಗುದಿಲ್ಲ. ಬೇರೆ ರಾಜ್ಯದ ಸುದ್ದಿ ನನಗೆ ಬೇಡ. ಈಗ ನಮ್ಮ ಕರ್ನಾಟಕಕ್ಕೂ ಕೊಟ್ಟಿದ್ರು ಎಲೆಕ್ಷನ್ ಟೈಮ್ಗೆ 5,400 ಕೋಟಿ ಕೊಡ್ತೀನಿ ಅಂತ ಓದಿದ್ರು. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಏನಾದ್ರು ಕೊಟ್ರ? ಇದು ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್. ಹಂಗೆ ಅದಕ್ಕೂ ಆಗಬಹುದು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಸರ್, ಬೆಂಗಳೂರಿಗೆ ಹೆಚ್ಚಿನದಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ, ಎಲ್ಲೂ ಕಾಣಿಸ್ತಿಲ್ಲ ಅವ್ರಿಗೆ. ಹಿಂದೆ ಎಲ್ಲ ವಾಜಪೇಯಿ ಇದ್ದಾಗ ಬೆಂಗಳೂರನ್ನ, ದೇಶವನ್ನ ಬೆಂಗಳೂರು ಮುಖಾಂತರ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಲ ಹೊರಟೋಯ್ತು.
ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಮತ್ತೊಂದ್ ಕಡೆ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಿ. ಅದಕ್ಕೆ ಏನಾದ್ರು ಸೆಂಟ್ರಲ್ದು ಬೇರೆ ಗ್ರೇಟರ್ ಬ್ಯಾಂಗ್ಳೂರ್ ಇಶ್ಯೂನೇ ಬೇರೆ, ಬ್ರಾಂಡ್ ಏನಾದ್ರು ಸೆಂಟ್ರಲ್ದು ಅಸಿಸ್ಟ್ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.